ನೀವು ಕಂಡಂತೆ ಅಂದ್ರೆ ಎಸ್.ಎಂ. ಕೃಷ್ಣ ಅಂತ ಅಂದ್ರೆ ಅವ್ರ ರಾಜಕೀಯ ವ್ಯಕ್ತಿತ್ವ ಆಗಿರ್ಬೋದು, ವರ್ಣರಂಜಿತ ವ್ಯಕ್ತಿತ್ವ, ಅಂದ್ರೆ ರಾಜಕೀಯ ಸಂತದೊಳಗಿನ ಒಂದು ಸಂತ ಅಂತ ಅವ್ರನ್ನ ಕೂಡ ಕರೀತಾರೆ. ಅಂತಹ ವ್ಯಕ್ತಿತ್ವ ನೀವು ಕಂಡಂತೆ ಎಸ್.ಎಂ. ಕೃಷ್ಣ ಅವ್ರನ್ನ ಈ ಕ್ಷಣದಲ್ಲಿ ನೆನಪು ಮಾಡೋದು? ನನಗೆ ಅವರು ನಾವು ಕೊಟ್ಟಂಥ ಪತ್ರಗಳಿಗೆ ಕೊಡ್ತಾ ಇದ್ದಂಥ ಪ್ರತಿಕ್ರಿಯೆ, ಕೆಲವನ್ನ ಮಾಡಲೇಬೇಕು ಅನ್ನೋರು, ಇನ್ನು ಕೆಲವಕ್ಕೆ ಸುಮ್ಮನೆ ಹಿಂಗೆ ಸೈನ್ ಹಾಕ್ಬಿಡೋರು. ಆಮೇಲೆ ಕನ್ಸಿಡರ್ ಇಟ್ ಅಂತ ನಾನು ಕೇಳೋನಿ, ಸರ್ ಬರೀ ಸೈನ್ ಹಾಕಿದ್ರಲ್ಲ ಇದಕ್ಕೇನು ಅರ್ಥ ಸರ್ ಅಂತ. ಇಲ್ಲ ಮಾಡ್ತಾರೆ ಬಿಡಿ, ದಯವಿಟ್ಟು ಮಾಡಿ ಅಂತ ಹಾಕಿ ಸರ್ ಅಂತ ನಾನು ಬರ್ಸುವೆ. ಕನ್ಸಿಡರ್ ಇಟ್ ಅಂದರೆ ಸರ್ ಇದು ಡೆಫಿನೆಟಾಗಿ ಹೇಳಲ್ಲ, ಡೆಫಿನೆಟಾಗಿ ಹೇಳಲ್ಲ, ಡೂ ಇಟ್ ಅಂತ ಅಂದರೆ ಅದಕ್ಕೆ ಅರ್ಥ ಅದು. ಸರಿ ಅದು ಹೊಡೆದಾಕೋರು ಡೂ ಇಟ್ ಇವೆಲ್ಲ. ಎಸ್.ಎಂ. ಕೃಷ್ಣ ಅವ್ರ ಹತ್ರ ಹೋದ್ರೆ ಯಾವ ಕೆಲಸನೂ ಆಗಲ್ಲ ಅನ್ನೋ ಮಾತಿಲ್ಲ ಅಂತ ಅನ್ನೋ ಹಿರಿಯರು ತುಂಬಾ ಜನ ಹೇಳ್ತಾರೆ. ಅಂದ್ರೆ ಯಾವುದೇ ಕೆಲಸ ಇಲ್ಲ ಅವ್ರ ಹತ್ರ ಹೋದ್ರೆ ಆಗುತ್ತೆ ಅನ್ನೋ ಮಾತಿಲ್ಲ. ಇಲ್ಲ ಇಲ್ಲ ಇಲ್ಲ, ಕೆಲವನ್ನ ಅವರೇ ಹೇಳ್ಬಿಡೋರು, ಇದು ಲಾಯಕಲ್ಲ, ಬೇಡ ನಿಮಗೆ ಬೇಡ ಬಿಡಿ ಇನ್ನೋರು, ನಿಮಗೆ ಬೇಡ ಬಿಡಿ ಅಂತ ಸುಮ್ಮನೆ ಹಿಂಗೆ ಸೈನ್ ಹಾಕ್ಬಿಟ್ಟು ಬೇಡ ಕೆಲಸ ಮಾಡೋರು. ಕೆಲವನ್ನು ನೋವು ಕೋಪ ಬರೋದು, ನಾವು ಮಾತಾಡೋರು ಕೋಪ ಬರೋದು. ಕೋಪ ಬಂದಾಗ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಗೊತ್ತಾ, ಅಷ್ಟೇ ನಮ್ಗೆ ಅರ್ಥ ಆಗೋದು, ಈ ಕೋಪ ಬಂದಿದೆ ಹೇಳ್ರಪ್ಪ ಈಗಾಗಲ್ಲ ಕೆಲಸ. ನಿಮ್ಮ ಮತ್ತು ಅವರ ನಡುವಿನ ಯಾವ್ದಾದ್ರು ಒಂದು ಕ್ಷಣವನ್ನು ಈ ಕ್ಷಣದಲ್ಲಿ ನೆನೆಸುವುದಾದ್ರೆ ಸರ್, ನಿಮ್ಮ ಮತ್ತು ಎಸ್.ಎಂ. ಕೃಷ್ಣ ನಡುವಿನ ಒಂದು ಅವಿಸ್ಮರಣೀಯ ಕ್ಷಣ ಅಂತ? ನಾನು ಅವ್ರು ಡೆಲ್ಲಿಗೆ ಹೋದ್ರು, ನಾನು ಹೋದೆ, ಬೇರೆ ಯಾರೂ ಇಲ್ಲ, ನಾನು ಒಬ್ಬನೇ ಎಂಟ್ರಾದೆ. ಏನು CM ಬಂದ್ರಿ? ಏನು ಸರ್ ನನಗೆ ಮಂತ್ರಿ ಸ್ಥಾನ ಕೊಡಲ್ವೇ ಅಂದೆ. ನಾನು ಎಷ್ಟು ಜನ ಒಕ್ಕಲಿಗರು ಕೊಡೋಕ್ಕಾಗುತ್ತೆ CM ಅನ್ನೋರು, ಎಷ್ಟು ಜನ ಒಕ್ಕಲಿಗರಿಗೆ ಅಧಿಕಾರ ಕೊಡೋಕ್ಕಾಗತ್ತೆ CM? ನಾನೇನೋ ಒಕ್ಕಲಿಗರಲ್ಲಿ ಮಾಡಿದ್ರೆ ರಾಜೇಗೌಡ್ರನ್ನ ಮಾಡ್ತೀನಿ, ಕೊಳ್ಳೇಗಾಲದ ರಾಜೇಗೌಡ್ರನ್ನ, ಇನ್ಯಾರನ್ನೂ ಮಾಡೋಕ್ಕಾಗಲ್ಲ. ತುಮಕೂರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ನಾನು, ದೊಡ್ಡ ತಾಲೂಕು ತುಮಕೂರಿಗೆ. ಆದ್ದರಿಂದ ನೀವು ಮಂತ್ರಿ ಆಗ್ತೀನಿ ಅನ್ನೋದನ್ನು ಆ ಆಸನ ಬಿಟ್ಬಿಡಿ, ಹಾಗಿದ್ರೆ ಹೀಗೆ ಇದ್ಬಿಡ್ಲ ಸಂದೆ. ಇಲ್ಲ ಇಲ್ಲ, ನಿಮ್ಮ ಕಾರ್ಯಕ್ಷಮತೆ ಏನು ಅಂತ ಗೊತ್ತಿದೆ ನನಗೆ, ನಾನು ಅದನ್ನು ಬಳಸ್ಕೋತೀನಿ ರೀ ಅಂತ. ಆಮೇಲೆ ಬೋರ್ಡ್ ಚೇರ್ಮನ್ ಮಾಡಿದ್ರು, ವಾಟರ್ ಸಪ್ಲೈ ಬೋರ್ಡ್ ಚೇರ್ಮನ್. ಎಸ್.ಎಂ. ಕೃಷ್ಣ CM ಆಗಿದಂತ ಅವಧಿ ಏನಿದೆ ಅದೊಂಥರ ನಿಜಕ್ಕೂ ಕಲ್ಲು ಮುಳ್ಳಿನ ಹಾದಿ. ಯಾಕಂದ್ರೆ ಪ್ರತಿಯೊಂದು ಸವಾಲಿತ್ತು, ಬರಗಾಲದಿಂದ ಹಿಡಿದು ರಾಜಕುಮಾರ್ ಕಿಡ್ನಾಪ್ ಆಗಿರ್ಬೋದು, ಕಾವೇರಿ ಕಿಚ್ಚಾಗಿರ್ಬೋದು, ಇಂತಹ ಹಲವು ಅಂದ್ರೆ ಕಠಿಣ ಸವಾಲನ್ನು ಆ ಒಂದು CM ಆಗಿದ್ದಂತಹ ಅವಧಿಯಲ್ಲಿ ಅವ್ರಿಗೆ 3 ಗ್ರೇಟ್ಸ್ ಟಾಸ್ಕ್ಗಳು, ಗ್ರೇಟೆಸ್ಟ್ ಟಾಸ್ಕು. ಒಂದು ರಾಜ್ಕುಮಾರ್ ಅಪಹರಣ, 2 ಕಾವೇರಿ ನೀರಾವರಿ, ನೀರಿಲ್ಲ ಅವ್ರು ಬಿಡು ಅಂತಾರೆ, 3ನೇದು ನೀವು ಹೇಳಿದಾಗೆ ಅಭಾವ, ಮಳೆ ಕಡಿಮೆ ಆಗೋಯ್ತು. ಇದನ್ನು ಅವ್ರು ಎಷ್ಟು ಫಿಸಿಕಲಿ ಡೌನ್ ಆಗೋದು ಅಂದರೆ, ಒಂದು ಸಾರಿ ಡೆಲ್ಲಿಯಿಂದ ವಾಪಸ್ ಬರ್ತಾ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ರು, ಅವರು ಹೀನಾಯವಾಗಿ ಇವ್ರನ್ನ ಟೀಕೆ ಮಾಡಿಬಿಟ್ರು. ಹೀನಾಯವಾಗಿ ಸುಪ್ರೀಂ ಕೋರ್ಟು, ಇವರು ಬೆಂಗಳೂರಿಗೆ ಬರ್ತಾನೆ ಸೀದಾ ಮಲ್ಯಾಗ ಹೋಗಿ ಅಡ್ಮಿಟ್ ಆಗಿಬಿಟ್ರು. ಅಷ್ಟು ಮಾನಸಿಕವಾಗಿ ಅವರಿಗೆ. ಯಾವ ವಿಚಾರಕ್ಕೆ ಸರ್, ಅಂದ್ರೆ ಯಾವ ವಿಚಾರಕ್ಕೆ ಈ ತರ ಸುಪ್ರೀಂ ಕೋರ್ಟ್ನಲ್ಲಿ? ಸುಪ್ರೀಂ ಕೋರ್ಟು ಈ ಪಾದಯಾತ್ರೆ ಮಾಡಿದವ್ರು ನೋಡಿ, ಮಂಡ್ಯವರೆಗೂ ಪಾದಯಾತ್ರೆ, ಅದನ್ನು ನೀವು ಇದೆಲ್ಲ ಮಾಡಿ ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಮಾಡ್ತೀರ ನೀವು. ನಿಮಗೆ ಈ ಮುಖ್ಯಮಂತ್ರಿಯಾಗಿ
ನಡೆಸಬೇಕು ಅಂತಕ್ಕಂಥ ಘನತೆ ಇಲ್ವಾ ನಿಮಗೆ, ಗಂಭೀರವಾಗಿಲ್ವಾ ಅಂತ ಹೀಗೆ ಕಟ್ಟರಿಗೆ ಮಾನಸಿಕ ಭಾಳ ಹೊಡೆತ ಬಂದ್ಬಿಡ್ತು. ಸುಪ್ರೀಂ ಕೋರ್ಟ್ ಇವತ್ತು ನನ್ನ ಇಷ್ಟು ಒಳ್ಳೆ ನಡವಳಿಕೆಗೆ ನನಗೆ ಚೀಮಾರಿ ಹಾಕ್ಬಿಡ್ತಾರೆ, ಚೀಮಾರಿನೇ ಹಾಕ್ಬಿಡ್ತದೆ ಸುಪ್ರೀಂ ಕೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.